538ನೇ ಜಯಂತ್ಯೋತ್ಸವವನ್ನು ನಮ್ಮ ಭಾಜಪದ ಜಿಲ್ಲಾ ಕಚೇರಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಂಥ ಕೋಲಾರ ನಗರ ಘಟಕದ ಅಧ್ಯಕ್ಷರಂತ ಸಾಮ ಅನಿಲ್ ಬಾಬು ಅವರ, ಮಾಧ್ಯಮ ವಕ್ತಾರರಾದಂಥ ಕೆಂಬೋಡಿ ರಾಣಿಸ್ವಾಮಿ ಅವರೇ, ಜಿಲ್ಲಾ ಕಾರ್ಯದರ್ಶಿಗಳಾದಂಥ ವೆಂಕಟೇಶನವರೇ, ST ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ಆದಂಥ ತಿಮ್ರಾಜ್ನವರೇ, ಕಾರ್ಯಾಲಯ ಕಾರ್ಯದರ್ಶಿಯಾದಂಥ ರಾಜೇಶ್ ಅವರೇ, OBC ಅಧ್ಯಕ್ಷರಂತ ಬಾಲಾಜಿ ಅವರೇ, ಮತ್ತು ಅಪ್ಪಿ ಅವರೇ, ಅಲ್ಲಿಕುಂಟೆ ಶ್ರೀನಿವಾಸ್ ಅವರೇ, ಅಂಬರೀಶ್ ಅವರೇ, ಮಂಜು ಅವರೇ, ವೆಂಕಟೇಶ್ ಅವರೇ, ಎಲ್ಲ ಮತ್ತು ನಮ್ಮ ಮಾಧ್ಯಮದ ಪ್ರಕೋಷ್ಠದ ಸೋಷಿಯಲ್ ಮೀಡಿಯಾದ ಇನ್ಚಾರ್ಜ್ ಅಂತ ಶ್ರೀನಿವಾಸ್ ಅವರೇ, ನಮಗೆ ಈ ಕನಕನ ಜಯಂತಿ ದಿವಸ ತುಂಬ ವಿಜೃಂಭಣೆಯಾಗಿ ನಾನು ಆ ಜನಾಂಗದ ಜಯಂತಿ ಸಿಗೋದಕ್ಕೆ ಆಡಂಬರ ಮಾಡೋಕ್ಕೆ ತುಂಬ ಇಷ್ಟ ಆಗಲ್ಲ. ಯಾಕಂದ್ರೆ ನಾವು ಎಲ್ಲರನ್ನು ನಾವು ಹೇಳಿಸ್ತಾ ಇದ್ದೀವಿ, ಆಯಾ ಜಾತಿಗಳಲ್ಲಿ ಮೇಲೆ ಆಯಾ ಜಾತಿಗಳಿಗೆ ಸೀಮಿತ ಮಾಡ್ಕೊಂಡ್ಬಿಟ್ಟಿದ್ದಾರೆ ವ್ಯಕ್ತಿಗಳನ್ನ. ಉದಾಹರಣೆಗೆ ಕೆಂಪೇಗೌಡರನ್ನು ತಗೊಂಡ್ರೆ, ಕೆಂಪೇಗೌಡರು ಒಕ್ಕಲಿಗ ಜನಾಂಗದಲ್ಲಿ ಜನಿಸಿರ್ಬೋದು, ಆದರೆ ಅವರು ಬೆಂಗಳೂರು ಕಟ್ಟಿದ್ದು ಒಕ್ಕಲಿಗ ಮಾತ್ರ ಅಲ್ಲ, ಅಥವಾ ಬೆಂಗಳೂರು ಮಾತ್ರ ಅಲ್ಲ. ಅವ್ರ ಮುಂದಾಲೋಚನೆ ಎಷ್ಟಿತ್ತಂದ್ರೆ ಆ ಕಾಲದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಬೇಕು ಅಂತ. ಯಾಕಂದ್ರೆ ಕರ್ನಾಟಕದ ತುದಿ ಭಾಗದಲ್ಲಿ ಇರೋದು ಬೆಂಗಳೂರು, ಮಧ್ಯ ಭಾಗದಲ್ಲಿ ಕೂಡ ಇಲ್ಲ. ಬೆಂಗಳೂರಿನ ರಾಜಧಾನಿ ಮಾಡಬೇಕಾದ್ರೆ ಸಾಕಷ್ಟು ವಿರೋಧ ಕೂಡ ಆಗ್ತಾ ಇತ್ತು. ಆದರೆ ಎಲ್ಲ ಮಾನವ ಸೇರಿಸಿದ್ರೆ ಹೌದು, ತುಂಬಾನೇ ಫ್ಯೂಚರ್ ಅಲ್ಲಿ ಬೆಂಗಳೂರು ಸೆಂಟ್ರಲ್ ಪ್ಲೇಸ್ ಆಗೇ ಆಗ್ತದೆ. ಇವಾಗ ಬೆಂಗಳೂರು ಯಾವ ರೀತಿಯಾಗಿ ಅಂದ್ರೆ ವರ್ಲ್ಡ್ಗೆ ಕೇಂದ್ರ ಬಿಂದು, ಗಾರ್ಡನ್ ಸಿಟಿ, ಮೆಟ್ರೋಪಾಲಿಟನ್ ಸಿಟಿ, ಮತ್ತೆ ಸಿಲಿಕಾನ್ ಸಿಟಿ, ಹಲವಾರು ರೀತಿಯಲ್ಲಿ ಇದು ಬೆಂಗಳೂರು ವಿಶ್ವ ಪ್ರಖ್ಯಾತಿ. ಆ ರೀತಿ ಕೆಂಪೇಗೌಡರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರ್ದು, ದೂರದೃಷ್ಟಿ ಅಂತ ಮಹಾ ನಾಯಕರು. ಆ ತರ ಕೋಲಾರದಲ್ಲಿ ಕೂಡ ಚೆನ್ನೈನವರಿದ್ರು. ಚೆನ್ನೈನವ್ರನ್ನ ಅವರು ಎಷ್ಟೊಂದು ಉದಾಹರಣೆಗಳು ಇರೋದೇ ಇಲ್ಲ. ಚೆನ್ನೈನವ್ರು ಏನ್ ಮಾಡಿದ್ರು ಅಂದ್ಬಿಟ್ಟು ಗಾಂಧಿನಗರ ನೋಡ್ಕೊಂಬಂದ್ರೆ ಗೊತ್ತಾಗ್ತದೆ ಅವ್ರ ದೂರದೃಷ್ಟಿ ಎಷ್ಟಿತ್ತು ಅಂತ. 40 ಅಡಿ 60 ಅಡಿ ರಸ್ತೆಗಳು, ಇಷ್ಟೊಂದು ಮಹಾನ್ ನಾಯಕರು. ಆ ರೀತಿ ಇದು ವಾಲ್ಮೀಕಿಯವರು ಅಷ್ಟೇ, ಒಬ್ಬ ಬೇಡರ ಹುಟ್ಟಿ ಅವರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ತಾ ಇತ್ತು, ಯಾವ ರೀತಿ ಇದ್ರು, ಮತ್ತೆ ಅವ್ರ ಮುಂದೆ ಏನಾದ್ರು, ಯಾಕೆ ಪರಿವರ್ತನೆ ಆದ್ರು, ಈ ರೀತಿ ಒಬ್ಬ ನಾಯಕರು ಕೈವಾರ್ತಾ ಇದ್ರು. ಬಲ್ಜಿಗ ಸಮಾಜಕ್ಕೆ ಮಾತ್ರ ಕೈವಾರ್ತಾತ್ಮಯ್ಯನವರ, ವೀರಬ್ರಹ್ಮಯ್ಯನವರ, ಕೈವಾರ್ತಾತ್ಮಯ್ಯನವರು ಬಂದಿರುವಂತ ಪದಗಳು ಇವತ್ತೆಲ್ಲ ಒರಿಜಿನಲ್. ವೀರಬ್ರಹ್ಮಯ್ಯನವರು ಬಂದಿರೋದು ಪ್ರತಿಯೊಂದು ಆ ಫಿಲಮ್ ನಾನು ನೋಡಿದ್ದೀನಿ, ಪ್ರತಿಯೊಂದು ನಡೀತಾ ಇದೆ ಈಗ. ಅದು ಬಂದು 30 ವರ್ಷ ಆಗಿರ್ಬೇಕು ಫಿಲಮ್. 30 ವರ್ಷದಿಂದ ಏನ್ ತೋರಿಸಿದ್ರು, ಅವ್ರು 300-400 ವರ್ಷದಿಂದ ಬದುಕಿದ್ದಂತ ವ್ಯಕ್ತಿ ಏನ್ ಬರ್ತಿದ್ರು ಅದು ಪ್ರಚಲಿತವಾಗಿ ನಡೀತಾನೆ ಇದೆ. ಏನೋ ಒಂದು ಅವ್ರಿಗೆ ಅಗಾಧವಾದಂತ ಶಕ್ತಿ ಇತ್ತು. ಆ ಶಕ್ತಿ, ಆ ಜ್ಞಾನ ಹೊಂದಿದ್ರು. ಆ ಜ್ಞಾನದಿಂದ ಅವರು ಮುಂದೆ ಏನಾಗ್ಬೋದು ಅಂತ ಹೇಳಿದ್ರು. ಪ್ರತಿಯೊಬ್ಬ ವ್ಯಕ್ತಿಯನ್ನ ಆ ಜಾತಿಗೆ ಸೀಮಿತ ಮಾಡಬಾರ್ದು, ಅದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಆ ರೀತಿ ಬಿಂಬಿಸ್ತಾ ಇದೆ. ದಯವಿಟ್ಟು ನಾನು ಒಂದು ಹೇಳ್ತೀನಿ ತಮ್ಮಲ್ಲೆಲ್ಲರಿಗೂ, ಅಂಬೇಡ್ಕರ್ ಅವರು ಬರೆದಿದ್ದು ದಲಿತರಿಗೆ ಮಾತ್ರ ಸಂವಿಧಾನ ಬರ್ತಿಲ್ಲ, ದಲಿತರಿಗೆ ಮಾತ್ರ ರಿಸರ್ವೇಶನ್ ಬರ್ತಿಲ್ಲ. ತುಳಿದಕ್ಕೆ ಕೊಡಗಾದಂತ ವ್ಯಕ್ತಿಗಳಿಗೆ, ತುಳಿದಕ್ಕೆ ಕೊಡುವಂತ ಜಾತಿಗೆ ಬೇಕು. ಯಾಕಂದ್ರೆ ಆತರ ನೋಡ್ಕೊಂಡಿದ್ರು. ಉಳ್ಳವರು ಮಾತ್ರನೇ, ನಾವು ಒಂದಷ್ಟು ಜನ ಮಾತ್ರ ಇರಬೇಕು ಅಂತ. ಕೆಲವು ಘಟ್ಟದಲ್ಲಿ ಅಂಬೇಡ್ಕರ್ ಇಲ್ಲದ್ರೆ ನಮ್ಗೆ ಇಷ್ಟೊಂದು ಜನಕ್ಕೆ ನಮ್ಗೆ ಓಟ್ ಪವರ್ ಇರ್ತಾ ಇರಲಿಲ್ಲ. ಬಲಿತವ್ರಿಗೆ, ಬಲಿತ ಜನಕ್ಕೆ ಮಾತ್ರ ಓಟ್ ಪವರ್ ಇತ್ತು. ಎಲ್ಲರಿಗೂ ಓಟ್ ಕೊಡ್ಸಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಅಂಬೇಡ್ಕರ್ ಅವರು. ಕೀಳು ಜಾತಿಗೆ, ಕೆಳಮಟ್ಟದ ಜನಾಂಗಕ್ಕೆ ಓಟ್ ಬೇಡ ಅಂತ ಹೇಳಿದ್ರು. ಎಲ್ಲರೂ ಓಟ್ ಇದ್ರೆ ಸಂವಿಧಾನಕ್ಕೆ ಒಂದು ಗೌರವ ಅಂತ ಹೇಳಿದ್ರು ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವರು. ಆ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಭಕ್ತ ಕನಕದಾಸರು ಜನಿಸಿ, ಒಂದು ಕಟ್ಟಕಡೆಯ ಹಳ್ಳಿಯಲ್ಲಿ ಜನಿಸಿ, ಇವತ್ತು ವೇದ ಪುರಾಣಗಳನ್ನ ರಚಿಸಿ, ಮತ್ತೆ ಅವರು ಅವತ್ತೇ ಹೇಳ್ಬಿಟ್ಟಿದ್ರು, ನಿಮ್ ಜಾತಿಗೆ ಸೀಮಿತ ಅಲ್ಲ, ದಯವಿಟ್ಟು ಕುಲ ಅಂತ ಹೊಡೆದಾಡಬೇಡ್ರಿ,
ಅದನ್ನು ಫಸ್ಟ್ ನಿಮ್ ಕುಲದ್ದು ಏನು ನೆಲೆ ಇದೆ ಅದನ್ನ ತಿಳ್ಕೊಳ್ರಿ ಅಂತ. ಆದ್ರೆ ಕೂಡ ಇವತ್ತು ಒಂದ್ ಜಾತಿಯವರೇ ಕನಕ ಜಯಂತಿ ಮಾಡೋದು ಎಷ್ಟು ಸಮಂಜಸ? ನಾವಿಲ್ಲ ಬೆಳವಣಿಗೆ ಎಷ್ಟೇ ಜನ ಇರ್ಬೋದು, ನಾವೆಲ್ಲ ಆಳುವಾಗಿ ಅದನ್ನ ಸೇರಿಸಿ ನನ್ನ ಮೊದಲೇ ಹೇಳಿದೆ. ನಾನೊಬ್ಬ ಈ ಜಾತಿಯಲ್ಲಿ ಹುಟ್ಟುಬಿಟ್ಟು ಇದನ್ನ ಮಾತ್ರ ವಿಜೃಂಭಣೆಯಿಂದ ಮಾಡಕ್ಕೆ ನಾನೇನು ಪ್ರೇರಣೆ ಇದ್ದಾರೆ ಅವ್ರಿಗೆ? ನಾನೊಂದಷ್ಟು ಜನ, 1,00,000 ಜನ, ಕೋಟಿ ಜನ ಮಾಡಿದ್ರು ಒಬ್ಬರ ಇಬ್ಬರ ನಾನು ಫಾಲೋ ಮಾಡಿರ್ತಾರೆ, ಒಬ್ಬರ ಇಬ್ಬರೇ ಇರ್ತಾರೆ. ನಿಮ್ಮನ್ನು ಆತರ ಒಬ್ಬರ ಇಬ್ಬರ ಫಾಲೋ ಮಾಡಿ ಇದೇ ಇರ್ತಾರೆ. ತಿಳ್ಕೊಳ್ರಿ, ನಾವು ಅನ್ಕೊಂಬೋದು ನಾನು ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಸಾವಿರ ಜನ ಒಬ್ಬರ ಇಬ್ಬರು ನನ್ನ ಫಾಲೋ ಮಾಡ್ತಾರೆ, ನಡೆ ನುಡಿ ಎಲ್ಲ. ಆತರ ನಮ್ಮಲ್ಲಿರುವಂತ ಇನ್ನೊಂದು 20-30 ಜನನು ನಮ್ಗೆ ಗೊತ್ತಿದ್ದಾಗ ಒಂದಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ನಾವು ನ್ಯಾಯ ನಡಿಬೇಕು. ಅದು ಈ ತರ ಜಾತಿ ಸಂಕೋಲೆಗಳನ್ನ ನಮ್ಮ ಮಧ್ಯದಲ್ಲಿ ಹಾಕೊಂಡು ನಾವು ಅದನ್ನ ಬಿಂಬಿಸ್ತಾ ಇರೋದು. ನೀವು ಕೊಡುಗೆ ಏನ್ ಕೊಡ್ತೀವಿ? ಒಳ್ಳೆ ಆಸ್ತಿ ಅಂತಸ್ತೆಲ್ಲ ಸಂಪಾದನೆ ಮಾಡ್ಕೊಬಹುದು, ಜನಗಳು ನೋಡಕ್ಕೆ ಒಳ್ಳೆ ಬಟ್ಟೆನೂ ಹಾಕೊಬಹುದು, ಒಳ್ಳೆ ಮನೆ ಕಟ್ಬೋದು, ಒಳ್ಳೆ ಕಾರಲ್ಲಿ ಓಡಾಡಬಹುದು. ಮತ್ತೆ ವ್ಯಕ್ತಿಗೆ ನಿಮ್ ಸಮಾಜಕ್ಕೆ ಬಿಟ್ಟೋಗೋದೇನು? ಬಿಟ್ಟೋಗಬೇಕಾದ್ರೆ ನಡವಳಿಕೆ ಜೊತೆಗೆ ಸ್ವಯಂಕೃತವಾಗಿ ನಾವು ಅಳವಡಿಸ್ಕೋಬೇಕು. ಜಾತ್ಯತೀತವಾಗಿ ಎಲ್ಲರನ್ನು ಪ್ರೀತಿಯಿಂದ ನೋಡೋದು, ಪ್ರೀತಿಯಿಂದ ಮಾತಾಡ್ಸೋದು. ನಂತರ ಇನ್ನೊಬ್ಬ ವ್ಯಕ್ತಿ ಅಂತ ನಾನು ಸಾಕಷ್ಟು ಕಡೆ ಹೇಳಿದೀನಿ. ನೀವು ಸಾವಿರ ಜನ ಅನ್ಕೊಳ್ಳಿ, ಸಾಕಷ್ಟು ಕಡೆ ಹೇಳಿದೀನಿ. ನಮ್ಮನ್ನ ಯಾರನ್ನ ಕೊನೆ ಕಣ್ಣಲ್ಲಿ ಈಯಾಳಿಸ್ಕೊಂಡು ನೋಡಿದ್ರೆ ಅವನು ಎಂತ ದೊಡ್ಡ ಜಾತಿಯಲ್ಲಿ ಎಷ್ಟು ಕೋಟ್ಯಾಧೀಶರು ನೀವು ಅದೇ ತರ ಆ ವ್ಯಕ್ತಿ ನೋಡ್ರಿ ಅಂತ ಹೇಳ್ತಾ ಇರ್ತೀನಿ. ಉದಾಹರಣೆಗೆ 1000 ಕೋಟಿ ಅಂತ ಅಂದ್ಬಿಟ್ಟು ಕಟ್ಟ ಕಡೆ ವ್ಯಕ್ತಿನ ಕೀಳು ಮಟ್ಟದಲ್ಲಿ ನೋಡಿದ್ರೆ ಅದು ತಪ್ಪು. ಆ ವ್ಯಕ್ತಿ ಏನ್ ಮಾಡ್ಬೇಕು? ಅವನು ವ್ಯಕ್ತಿ ಕಷ್ಟ ಬಿದ್ದೆ ದುಡಿತಾ ಇರ್ತಾನೆ, ಆ ವ್ಯಕ್ತಿ ಅವ್ನು ಯಾರು ನೋಡಿದ್ರೆ ಅವ್ನು ಅದೇ ಭಾವನೆಯಿಂದ ನೋಡ್ಬೇಕು. ಅವಾಗ ತಾನೇ ಅವ್ರ ಬುದ್ಧಿ ಕಲ್ಸಕ್ಕಾಗಲ್ಲ. ಇದು ಅಸ್ಪೃಶ್ಯತೆ, ಕೀಳ್ ಜಾತಿ, ನಾನು ಬಡವ ಬಲ್ಲಿಲ್ಲ, ಇದನ್ನೆಲ್ಲ ಬೇರೆ ಸಮೇತ ಇದಾಗಬೇಕಾದ್ರೆ ಇವತ್ತು ನಮ್ಗೆ ಸಂವಿಧಾನದಲ್ಲಿ ಕೊಟ್ಟಿರುವಂತ ವಿಧಿಗಳನ್ನ ತಗೊಂಡಾದಾಗ ಎಲ್ಲರೂ ಸಮಾನತೆಯಿಂದ ಬದುಕಬೇಕನ್ನೋ ಒಂದು ವಿಧಿಗಳು ತೋರಿಸ್ಕೊಂಡಿದ್ದಾರೆ. ಅದು ಎಷ್ಟು ಜನ ಅಳವಡಿಸ್ಕೊಂಡಿದ್ದಾರೆ? ಇವತ್ತು ಉದಾಹರಣೆಗೆ ಹೋರಾಟಗಾರರೇ ಅಳವಡಿಸ್ಕೊಂಡಿದಾರ? ಅದು ಯಾವುದೇ ಪಕ್ಷದ ಹೋರಾಟಗಾರದ್ದು, ಯಾವುದೇ ಜಾತಿ ಹೋರಾಟ ಆಗ್ಬಾರ್ದು, ಯಾವುದೇ ಸಂಘಟನೆ ಹೋರಾಟಗಾರ ಆಗ್ಬೋದು. ಹೆಸರು ಮಾತ್ರ ಸಂವಿಧಾನ ಬರೆದಂತ ಅಂಬೇಡ್ಕರ್ ನಡ್ಕೊಂಡಂಗೆ ಎಷ್ಟು ಜನ ನಡೀತಾ ಇದ್ದಾರೆ? ಅವಾಗ ಇಂತ ಅವ್ರ ನಡ್ಕೊಂಡು ಅವ್ರ ಹಾದಿಯಲ್ಲಿ ಬರ್ದಾಗ ಅವ್ರನ್ನ ನಾವು ಪೂಜೆ ಮಾಡ್ಬೇಕಂದ್ರೆ ಪೂಜೆ ಮಾಡಿದ್ರೆ ಮಾತ್ರ ಸಾರ್ಥಕ ಆಗಲ್ಲ. ನಡವಳಿಕೆಗಳನ್ನ ನಾವು ಅಳವಡಿಸ್ಕೊಂಡು ನಡೆದಾಗ ಮಾತ್ರ ಆ ಇಂಥ ವ್ಯಕ್ತಿಗಳಿಗೆ ನಾವು ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ನಮಗೆ ಅವರ ಒಂದು ಜಯಂತಿಗಳು ಮಾಡಕ್ಕೆ ನಾವು ಯೋಗ್ಯತೆ ಆಗ್ತೇವೆ. ಅದರ್ವೈಸ್ ಯಾರು ಯಾವುದೇ ಇಂಥ ಮಹಾನ್ ವ್ಯಕ್ತಿಗಳನ್ನ ದೊಡ್ಡ ಫೋಟೋಗೆ ಹಾಕ್ಬಿಟ್ಟು ಅದ್ ನೋಡ್ತಾ ಇರ್ತೀನಿ, ಕೆಲವು ಕಡೆ ನೋಡ್ತಾ ಇದ್ದೀನಿ. ಇವತ್ತು ನೋಡಿದೆ ನಾನು ಕಂಕರದ ಇಷ್ಟೇ ಫೋಟೋ ಕಾಣಿಸ್ತಾನೆ ಇಲ್ಲ, ಲೋ ಮೂಲೆಯಲ್ಲಿದೆ ಕಂಕರದು. ವ್ಯಕ್ತಿಗಳನ್ನ ವೈಭವೀಕರಿಸ್ತಾರೆ, ಅದು ತಪ್ಪದು. ವ್ಯಕ್ತಿಗಳನ್ನ ವೈಭವೀಕರಿಸಬಾರದು, ಅವರ ಆದರ್ಶಗಳನ್ನ ಪಾಲನೆ ಮಾಡಬೇಕು. ನಮ್ಮ ಪಕ್ಷದ ಸಿಸ್ಟಮ್ಸ್ ಇದೆ, 25%ಗಿಂತ ಹೆಚ್ಚು ವ್ಯಕ್ತಿ ಇರಬಾರ್ದು ಅಂತ. ಆ ರೀತಿನೇ ಹಾಕ್ಬೇಕು ಫೋಟೋ. ಅದಕ್ಕೆ ಇವತ್ತು ಏನ್ ನಮ್ಗೆ ಇವತ್ತು ಇಷ್ಟೊಂದು ಅವರು ಬಿಟ್ಟೋಗಿದ್ದಾರೆ. ಇವತ್ತು ಹಾಡು ಹಾಕಿದ್ರು ತುಂಬಾ ಒಳ್ಳೊಳ್ಳೆ. ಅವರು ಅಷ್ಟು ಬಿಡುತ್ತಾ ಇದ್ದ ಕುಲ 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 ಕುಲವೆಂದು ಬಡಿದಾಡಿದ್ರಿ, ಕುಲದ ನೆಲೆಯನ್ನೇನಾದಿರು ಬಲ್ಲಿರ 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 ಅಂತ. ಅದನ್ನ ನಾನು ಇಷ್ಟ ಅಳವಡಿಸ್ಕೊಂಡಿದ್ದೀನಿ. ನಾನು ಇಲ್ಲಿಂದ ನಮ್ಮ ಮಕ್ಕಳ ಚೆನ್ನಾಗಿ ಮಾತಾಡ್ತೀನಿ, ಪಕ್ಕದಲ್ಲಿ ಹೋಗ್ಬಿಟ್ಟು ನಾನು ಜಾತಿ ಬಗ್ಗೆನೇ ಮಾತಾಡ್ತೀನಿ, ನಮ್ಮ ಮನೇಲಿ ಬೇರೆ ಜಾತಿಯವ್ರನ್ನೇ ಸೇರಿಸ್ತೀನ. ಈ ತರ ವ್ಯಕ್ತಿ ಇದು ನಾನು ವೈಯಕ್ತಿಕ ನಾನು ಅಳವಡಿಸ್ಕೊಂಡಿದ್ದೀನ. ಇದನ್ನ ಮಾತ್ರ ನಾವು ಹಾಕೊಂಡಾಗ, ಇದನ್ನ ಹಾಕಿ ನಡ್ಕೊಂಡಾಗ ಮಾತ್ರನೇ ಈ ತರ ಮಹಾನ್ ವ್ಯಕ್ತಿಗಳನ್ನ ಜಯಂತಿಗಳು ಮಾಡಕ್ಕೆ ಅಂತ ಒಳ್ಳೇದಾಗ್ತದೆ. ನಾನೇನಾದ್ರೂ ಇಂಥ ವ್ಯಕ್ತಿಗಳ ಬಗ್ಗೆ ತಪ್ಪಾಗಿ ಅಂದ್ರೆ ನಾನೆಲ್ಲರನ್ನು ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪನೇ ಓದಿರೋದು, ತುಂಬಾ ಎಲ್ಲ ವ್ಯಕ್ತಿಗೆ ಹಿಸ್ಟ್ರಿ ಓದ್ಕೊಳಕ್ ಹೋಗಿಲ್ಲ, ಸ್ವಲ್ಪ ಓದಿದ್ದೀನಿ ಆಯ್ದಗಳು. ಅದರಲ್ಲಿ ಇವತ್ತು ಭಕ್ತ ಕನಕದಾಸರ 538 ವರ್ಷ ಆಚರಿಸ್ಬೇಕಾದ್ರೆ ನಾವೇನು ಬೆಳವಣಿಗೆ ಎಷ್ಟು ಜನ ಸೇರಿದಿರಿ, ನಾವು ಸ್ವಯಂಕೃತವಾಗಿ ಅಳವಡಿಸ್ಕೊಂಡಾಗ ನಡ್ಕೊಂಡಾಗ ಮಾತ್ರ ಇಂಥ ಮಹಾನ್ ವ್ಯಕ್ತಿಗಳ ಜಯಂತಿಗಳು ನಾವು ಮಾಡೋಕ್ಕೆ ಯೋಗ್ಯ ಅಂತೇಳಿ ನನಗೆ ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಮನಸ್ಸಿ ಈ ಒಂದು ಭಕ್ತ ಕನಕದಾಸರ ಜಯಂತಿಯ ಶುಭಾಶಯ ಕೊಡ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಜೈ ಜಯ ಕರ್ನಾಟಕ.